ಕೊಡ್ಲಿಪೇಟೆ ಹೋಬಳಿಯ ಹಂಪಾಪುರ ಗ್ರಾಮದ ಶ್ರೀ ವೀರಾಂಜನೇಯ ಯುವಕ ಸಂಘದ ವತಿಯಿಂದ 9ನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಮಂತರ್ಗೌಡ ಕಪ್ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಆರ್ ಚಂದ್ರಶೇಖರ್, ಯುವಕರು ತಮ್ಮ ಪ್ರತಿಭೆಯಿಂದ ಮುಂದೆ ಬರಬೇಕು, ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ಕೀರ್ತಿ ತರಬೇಕೆಂದು ಸಲಹೆ ನೀಡಿದರು. ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಔರಂಗಜೇಬ್ ಶುಭ ಹಾರೈಸಿದರು. ಹಂಪಾಪುರ ಗ್ರಾಮದಲ್ಲಿ 9ನೇ ವರ್ಷದ ಹನುಮ ಜಯಂತಿಯ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ಏರ್ಪಡಿಸಿದರೆ ನಿಜವಾಗ್ಲೂ ಇದು ಒಂದು ತುಂಬಾ ಸಂತೋಷದ ವಿಚಾರ. ಇಂಥ ಒಂದು ಕುಗ್ರಾಮದಲ್ಲಿ ಈ ಒಂದು ಕ್ರೀಡೆಗೆ ಇಷ್ಟೊಂದು ಪ್ರೋತ್ಸಾಹ ನೀಡುತ್ತಾ ಈ ಪ್ರತಿಭೆಗಳಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಈ ಒಂದು ಪಂದ್ಯಾವಳಿಗೆ ನಮ್ಮ ಜನಪ್ರಿಯ ಶಾಸಕರಾದ ಅಭಿವೃದ್ಧಿ ಅಧಿಕಾರ ಡಾಕ್ಟರ್ ಮಂತರಗೌಡರು ತಮ್ಮ ತನುಮನಧನವನ್ನು ಅರ್ಪಿಸಿ ಈ ಒಂದು ಪಂದ್ಯಾವಳಿಯಲ್ಲಿ ಇಂದು ಭಾಗವಹಿಸಬೇಕಿತ್ತು. ಕಾರಣಾಂತರದಿಂದ ಅವರಿಗೆ ತುರ್ತು ಕರೆ ಬಂದಿರೋದ್ರಿಂದ ಅವರು ಬೆಂಗಳೂರು ತೆರಳಬೇಕಾಯಿತು. ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಯಾವತ್ತಾದರೂ ಈ ಒಂದು ಗ್ರಾಮಕ್ಕೆ ಬಂದು ತಮ್ಮ ಅಹವಾಲುಗಳನ್ನು ಆಲಿಸಿ ತಮಗೆ ಬೇಕಾದ ಅಭಿವೃದ್ಧಿಯ ಕೆಲಸದ ಬಗ್ಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಫೋನ್ ಮುಖಾಂತರ ಈ ಒಂದು ಯುವಕರಿಗೆ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ಪಂದ್ಯಾವಳಿಯು ಯಶಸ್ವಿ ಆಗಲಿ, ಯಾವುದೇ ಗೊಂದಲವಿಲ್ಲದೆ ನಡೆಯಲಿ ಅಂತ ಹೇಳಿ ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳಲ್ಲಿ ಕೋರುತ್ತಾ ಈ ಒಂದು ಪಂದ್ಯ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಕೊಡ್ಲಿಪೇಟೆ ಹೋಬಳಿಯ 9 ತಂಡಗಳು ಪಾಲ್ಗೊಂಡು ಉತ್ತಮ ಪ್ರದರ್ಶನ ತೋರಿ ಸಾರ್ವಜನಿಕರಿಗೆ ಮನರಂಜನೆ ನೀಡಿದರು. ಪಂದ್ಯಾವಳಿಯ ವಿಜೇತರಿಗೆ ಕೊಡ್ಲಿಪೇಟೆ ಪೊಲೀಸ್ ಉಪಠಾಣೆಯ ಎಎಸ್ಐ ಉತ್ತಪ್ಪ ಬಹುಮಾನ ವಿತರಿಸಿದರು. ತೀರ್ಪುಗಾರರಾಗಿ ಕಾರ್ತಿಕ್, ಪ್ರವೀಣ್, ಸುನಿಲ್ ಕಾರ್ಯನಿರ್ವಹಿಸಿದರು. ಗ್ರಾಮದ ಹಿರಿಯ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಕಾಫಿ ಬೆಳೆಗಾರ ಉಮೇಶ್, ಶಿಕ್ಷಕ ಸತೀಶ್, ವರ್ತಕರಾದ ರಘು ಎಚ್ಎಂ, ಮಲ್ಲಪ್ಪ, ಟರ್ಕಿ ಮಂಜುನಾಥ್ ಮೂರ್ತಿ, ದೇವಪ್ಪ ಮಂಜಪ್ಪ, ಎಚ್ಇ ಸುಬ್ಬಯ್ಯ, ರಂಗಪ್ಪ ಎಚ್ಜೆ, ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ನಾಗೇಶ್, ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ವಸಂತ್, ಕೊಡ್ಲಿಪೇಟೆ ಪೊಲೀಸ್ ಉಪಠಾಣೆಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.